ನಮಸ್ಕಾರ ಪ್ರಿಯ ವೀಕ್ಷಕರೇ, 9 ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಹಿರಿಯ ರಾಜಕೀಯ ನಾಯಕರನ್ನು ಭೇಟಿ ಮಾಡುತ್ತಿರುವ ಡಿಕೆ ಶಿವಕುಮಾರ್ ಇಂದು ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್ ಹಾಗೂ ಸದಾನಂದ ಗೌಡರನ್ನು ಭೇಟಿ ಮಾಡಿ ಶುಭಾಶಯ ಪಡೆದು ರಾಜಕೀಯ ಸೌಹಾರ್ದತೆಯ ಸಂದೇಶವನ್ನ ರವಾನಿಸಿದ್ರು. ಈ ಕುರಿತು ವರದಿ. ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರು ಮಾಜಿ ಮುಖ್ಯಮಂತ್ರಿಯವರಾದ ವೀರಪ್ಪ ಮೊಯ್ಲಿ, ಜಗದೀಶ್ ಶೆಟ್ಟರ್ ಹಾಗೂ ಸದಾನಂದ ಗೌಡರನ್ನು ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿ ಸಂತೋಷವನ್ನ ಹಂಚಿಕೊಂಡ್ರು. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಸರ್ ಇಲ್ಲಿ ನೋಡಿ ಸರ್, ಬರ್ರಿ ಶಂಕರ್ ಪಿಸಿ ಮೋನು ಹಿಂದೆ ಸರ್ ಇಲ್ಲಿ ನೋಡಿ ಸರ್. ಅಣ್ಣ ಸೈಡ್ ಅಣ್ಣ ಸರ್ ಈ ಕಡೆ ಸರ್. ಸದಾನಂದ ಗೌಡರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರನ್ನು ಸಂತಸದಿಂದ ತಮ್ಮ ಮನೆಗೆ ಬರಮಾಡಿಕೊಂಡ್ರು. ಮನೆಯ ಸದಸ್ಯರು ಆರತಿ ಬೆಳಗಿ ಸ್ವಾಗತಿಸಿದ್ರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ್ದ ಮುಖ್ಯಮಂತ್ರಿಯವರು, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದವರು. ಯಾರನ್ನೂ ಭೇದಭಾವ ಮಾಡದೆ ರಾಜ್ಯದ ಜನರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದರು. ವರದಿ ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, ಬೆಂಗಳೂರು. ಸರ್ ಕೈ ಸ್ವಲ್ಪ ಸೈಡ್ ಸರ್. ಸೈಡ್ ಆಗಿ ರ್ಯಾಶ್ ಬೊಕ್ಕೆ ಸ್ವಲ್ಪ ಡೌನ್ ಕೈ ಮುಂದೆ ಇಡ್ಬೋದು. ಸೈಡಿಂದ ಕೊಡಿ. ಸರ್ ಈ ಕಡೆ ನೋಡಿ ಸರ್. ಕೈ ಇವನೇ. ವೆಲ್ಕಮ್ ಟು ಶ್ರೀ ಶಿವಕುಮಾರ್ ಜಿ. ಯಾವ ಸ್ಕೂಲು? ನೋಡಿಯಪ್ಪ, ನಾವು ರಾಜ್ಯ ಹಿತಕ್ಕೆ ಕೆಲಸ ಮಾಡೋರು. ಸದಾನಂದ ಗೌಡರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಕೆಲಸ ಮಾಡುವಾಗ ನಾನೆಲ್ಲ ಗಮನಿಸಿದ್ದೇನೆ. ಯಾವುದು ಕೂಡ ಪಕ್ಷಪಾತ ಇಲ್ಲದೆ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಗರಕ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ರಾಜ್ಯಕ್ಕೆ ಸೇವೆ ಮಾಡಿದಂಥವ್ರಿಗೆ ಅವರ ಅನುಭವಗಳಿದೆಯಲ್ಲ, ಅದು ರಾಜ್ಯಕ್ಕೆ ಒಂದೊಂದು ಸಣ್ಣ ಸಣ್ಣ ಡಿಸಿಷನ್ನು ಕೂಡ ಭಾಳ ಇಂಪಾರ್ಟೆಂಟ್. ಈಗ ಅವ್ರು ನನಗೆ ಹೇಳ್ತಾಯಿದ್ರು, ಸಕಾಲದ ವಿಚಾರ ಹೇಳ್ತಾಯಿದ್ರು. ನಾನು ಸುರೇಶ್ ಕುಮಾರ್ಗೆ ನಾನು ಅಭಿನಯಿಸಿದೆ ಸಕಾಲ ಬಂದಾಗ. ಸೊ ಸಕಾಲ ಅಂದರೆ ಯಾರಿಗೋಸ್ಕರ? ಜನರಿಗೋಸ್ಕರ, ಜನರ ಕಷ್ಟ ಸುಖ ಪರಿಹಾರಕ್ಕೆ. ಸೊ ಒಬ್ಬೊಬ್ಬರಲ್ಲೂ ಒಂದೊಂದು ಅಂಶ ಇರ್ತದೆ, 1, 2, 3, 4 ಅವ್ರದ್ದೇ ಆದಂಥ ಎಕ್ಸ್ಪೀರಿಯೆನ್ಸ್ ಇರ್ತದೆ. ಅವ್ರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಬೇಕು. ನನಗಿನ್ನ ಹಿರಿಯರವರು. ಸೊ ಅದಕ್ಕೆ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೇನೆ. ಅವರು ಅಸೆಂಬ್ಲಿಗೆ ನನಗಿನ್ನ ಮುಂಚಿತವಾಗಿ ಅಸೆಂಬ್ಲಿಗೆ ಬಂದವರು ಅವರು. ಸೊ ಅದಕ್ಕೆ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೇನೆ. ನಮ್ಮ ಸ್ನೇಹಿತರು ಕೂಡ ಇದ್ದಾರೆ. ಪಾರ್ಟಿ ಡಿಫ್ರೆನ್ಸಸ್ ಇದೆ, ಅದು ಬೇರೆ ವಿಚಾರ. ಬಟ್ ರಾಜ್ಯಕ್ಕೆ ಅವರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಬ್ಬರೇ ಇಲ್ಲ, ಜಗದೀಶ್ ಶೆಟ್ಟರ್ನೂ ಭೇಟಿ ಮಾಡ್ತೀನಿ, ಎಲ್ಲ ಮಾಜಿ ನಮ್ಮ ಸದಾನಂದ ಗೌಡರು ಭೇಟಿ ಮಾಡ್ತೀನಿ, ಬೊಮ್ಮಾಯಿ ಭೇಟಿ ಮಾಡ್ತೀನಿ, ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟರು, ಅವ್ರನ್ನೂ ಭೇಟಿ ಮಾಡ್ತೀನಿ. ಕೇಳ್ತೀನಿ ಎಲ್ಲರಿಗೂ. ಎಲ್ಲರೂ ಅವ್ರ ಅನುಭವ ಕೇಳಬೇಕು, ಅವ್ರ ಮಾರ್ಗದರ್ಶನ ಕೇಳಬೇಕು. ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ, ಎಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು ನಾವು.
ಇವತ್ತೆಲ್ಲ ಯಾವ ನಿವಾಸ ಯಾರೆಲ್ಲ ನಿವಾಸಕ್ಕೆ ಈಗ 3 ಜನ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಸೂರಜ್ ಹೆಗ್ಡೆ ಅವ್ರು ನೋಡಬೇಕು, ಅವರ ಗೌರವ ಸಲ್ಲಿಸಬೇಕು. ಸೊ ಕೆಲಸ ಮಾಡ್ತೀವಿ. ಇದಾಗಿತ್ತು ಇವತ್ತಿನ 9 ನ್ಯೂಸ್. ನಮಸ್ತೆ.